ಎಲ್ರಿಗೂ ನಮಸ್ಕಾರ. ಸತ್ಸಂಗದಲ್ಲಿ 2 ವಾರದ ಬಳಿಕ ಪುನಃ ಮತ್ತೆ ತಮ್ಮೆಲ್ಲರನ್ನು ಭೇಟಿ ಮಾಡ್ತಾ ಇದ್ದೀನಿ. ಅವಕಾಶಕ್ಕಾಗಿ ಗುರೂಜಿಯವರಿಗೆ ಆ, ನಮಸ್ಕಾರ, ಧನ್ಯವಾದಗಳು. ಜೊತೆಗೆ ತಮ್ಗೆಲ್ಲರೂ ಕೂಡ ಇನ್ನೊಮ್ಮೆ ನಮಸ್ಕರಿಸ್ತಾ ಇವತ್ತಿನ ಅವಧಿಯನ್ನು ಆರಂಭ ಮಾಡೋಣ. ಆರಂಭದಲ್ಲಿ ಒಂದು ಹಾಡು, ಆ ನಂತರ ನನ್ನ ವಿಷಯದ ಮಂಡನೆಯನ್ನು ಆರಂಭ ಮಾಡ್ತೀನಿ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ഇരുളു കത്തലയകവി മനെദൂര കനികരിಸಿ, ഇരുಳು ಕತ್ತಲೆಯಾಗವಿ ಮನೆದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿಯಿರಿಸು ಬಲು ದೂರ ನೋಟವನು, ಕೇಳೆ ನೋಡನೆಯೇ ಸಾಕು ನನದೊಂದು ಹೆಜ್ಜೆ. ಕೇಳಿ ನನ್ನಡಿಯಿರಿಸು ಬಲು ದೂರ ನೋಟವನು, ಕೇಳ ನೋಡನೆಯೇ ಸಾಕು ನನದೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ഇരുಳನ್ನು ನೂಕದಿಹೆಯ. ಬೆಳಗಾಗ ಹೊಳೆಯದಲೆ ಹಿಂದೊಮ್ಮೆ ನಾನೊಲಿದು, ಬೆಳಗಾಗ ಹೊಳೆಯದಲೆ ಹಿಂದೊಮ್ಮೆ ನಾನೊಲಿದು, ಈ ನಡುವೆ ಕಳಕೊಂಡ ದಿವ್ಯ ಮುಖನಗುತ್ತ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ഇരുಳು ಕತ್ತಲೆಯಗವಿ ಮನೆದೂರ ಕನಿಕರಿಸಿ, ഇരുಳು ಕತ್ತಲೆಯಾಗವಿ ಮನೆದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ, ಕರುಣಾಳು ಬಾ ಬೆಳಕೆ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು
ನಡೆಸೆನ್ನನು. ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ. ನಾನು ಸತ್ಸಂಗದಲ್ಲಿ ನನ್ನ ವಿಷಯವನ್ನು ಮಂಡನೆ ಮಾಡಿದಾಗಿಂದ ಬಹುತೇಕವಾಗಿ ವ್ಯಕ್ತಿಗಳ ಕುರಿತು ನಾನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮೊದಲು ರಾಮ, ಕೃಷ್ಣ, ಶಿವ ಈ ವ್ಯಕ್ತಿಗಳ ಬಗ್ಗೆ ಆಯಿತು. ಆನಂತರ ಹೀಗೆ ವ್ಯಕ್ತಿಗಳ ಕುರಿತಾದಂತಲೇ ಹೇಳಬೇಕು ಅನ್ನೋದೇ ನನ್ನ ಯೋಚನೆಯಲ್ಲಿ ಇತ್ತು. ಹಾಗಾಗಿ ಇವತ್ತು ಕೂಡ ನಾನು ಇನ್ನು ಮುಂದೆ ಬಹುತೇಕ ವ್ಯಕ್ತಿ ಕೇಂದ್ರಿತವಾಗಿ ತಮ್ಮೊಂದಿಗೆ ವಿಷಯವನ್ನು ಹಂಚ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತಹ ಆಸೆ, ಅಪೇಕ್ಷೆ. ಆ ಪ್ರಕಾರ ಮುಂದುವರಿತೀನಿ. ನಾವು ರಾಮಾಯಣ ಮಹಾಭಾರತದ ಶಿವನ ಕುರಿತು ನಿಮ್ಮೊಂದಿಗೆ ಚರ್ಚೆ ಮಾಡುವಾಗ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ರಿ. ಇವತ್ತು ನಮ್ಮ ನಡುವೆ ಇರುವಂತ ಒಬ್ಬ ಮಹನೀಯರ ಕುರಿತು ವಿಷಯವನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಆ ವ್ಯಕ್ತಿ ವಿಶೇಷವಾಗಿ ಹಾಸ್ಯ ಕ್ಷೇತ್ರದಲ್ಲಿ, ವಿಡಂಬನಾ ಕ್ಷೇತ್ರದಲ್ಲಿ ಹೆಸರು ಮಾಡುವಂಥವ್ರು. ಕಳೆದ ವಾರವೂ ಕೂಡ ನಾನು ವಿಡಂಬನೆಗೆ ಸಂಬಂಧಪಟ್ಟಂತಾನೆ ಹೇಳಿದ್ದೆ. ಈ ವಾರ ಅದ್ರ ಮುಂದುವರಿದ ಭಾಗ ಅನ್ನೋ ರೀತಿಯಲ್ಲೇ ಅನ್ಕೋಬಹುದು. ಇವರು ವಿಶೇಷವಾಗಿ ಲೇಖನಗಳ ಮುಖಾಂತರ, ಹಾಸ್ಯ ಮತ್ತು ವಿಡಂಬನಾ ಲೇಖನಗಳ ಮುಖಾಂತರ ವಾಸಿಯಾದಂಥವರು. ಇನ್ನು ವಿಶೇಷವಾಗಿ ಟಿವಿ ಧಾರಾವಾಹಿಗಳಲ್ಲಿ, ವಿಶೇಷವಾಗಿ ಟಿವಿ ಧಾರಾವಾಹಿಗಳಲ್ಲಿ, ಹಾಸ್ಯ ಧಾರಾವಾಹಿಗಳಲ್ಲಿ ಹಾಸ್ಯ ಲೇಖನಗಳನ್ನ, ಅಂದ್ರೆ ಟಿವಿ ಹಾಸ್ಯ ಧಾರಾವಾಹಿಗಳಿಗೆ ಕಂಟೆಂಟ್ ಅನ್ನು ಬರೀತಾರಲ್ಲ, ಅಂತ ಎಲ್ಲ ಸ್ಕ್ರಿಪ್ಟ್ ಅನ್ನು ಬರೆಯುವಂತ ವಿಶೇಷವಾದಂತ ಕೆಲಸವನ್ನು ಇವರು ಮಾಡುವಂಥವ್ರು. ಟ್ರಸ್ಟ್ ಮೀ, ಇಲ್ಲಿ ತನಕ ಅವರು ಬೇರೆ ಬೇರೆ ಧಾರಾವಾಹಿಗಳ ಮುಖಾಂತರ 12,000ಕ್ಕೂ ಹೆಚ್ಚು ಎಪಿಸೋಡ್ಗಳಿಗೆ ಸ್ಕ್ರಿಪ್ಟ್ ಅನ್ನು ಬರೆದು ಕೊಟ್ಟಿದ್ದಾರೆ. 12,000ಕ್ಕೂ ಹೆಚ್ಚು ಎಪಿಸೋಡ್ಗಳಿಗೆ. ಕಂಡಕ್ಟರ್ ಕರಿಯಪ್ಪ, ಸಿಲ್ಲಿಲಲ್ಲಿ, ಪಾಪ ಪಾಂಡು, ಪಾರ್ವತಿ ಪರಮೇಶ್ವರ, ಹೀಗೆ ಹಲವು ಈ ರೀತಿಯ ಧಾರಾವಾಹಿಗಳು, ಅಂದ್ರೆ ಹಾಸ್ಯ ಧಾರಾವಾಹಿಗಳು, ಅವುಗಳಿಗೆ ಸ್ಕ್ರಿಪ್ಟ್ ಅನ್ನು ಬರೆದು ಕೊಟ್ಟಂತವರು ಶ್ರೀಯುತ MS ನರಸಿಂಹಮೂರ್ತಿಯವರು. MSN ಅಂತಾನೆ ಅವರನ್ನ ಅವರ ಆಪ್ತ ವಲಯದಲ್ಲಿ, ಪತ್ರಿಕಾ ವಲಯದಲ್ಲೂ ಕೂಡ ಅವರು ಪ್ರಸಿದ್ಧರು. ಇವತ್ತು ನಾನು ನಿಮ್ಮೊಂದಿಗೆ MSN ಅವರ ಕುರಿತು ಒಂದಷ್ಟು ವಿಷಯವನ್ನು ಹಂಚಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೀನಿ. ಸಾಮಾನ್ಯವಾಗಿ MSN ಅವ್ರ ಬಗ್ಗೆ ಹೇಳುವಂಥವ್ರು ಅವ್ರ ಹಾಸ್ಯ ಸಾಹಿತಿಗಳು, ಹಾಸ್ಯ ಲೇಖನಗಳನ್ನು ಬರೀತಾರೆ ಅಂತ ಬಹುತೇಕ ಫುಲ್ ಸ್ಟಾಪ್ ಹಾಕ್ಬಿಡ್ತಾರೆ. ನಾನು MSN ಅವರನ್ನ ಬಹಳ ಹತ್ತಿರದಿಂದ ನೋಡುವಂತ ಅವಕಾಶ ನನಗಾಯ್ತು. ಹೇಗೆ ಅನ್ನೋದನ್ನು ಕೂಡ ತಮ್ಮೊಂದಿಗೆ ವಿಷಯದಲ್ಲಿ ಆರಂಭದಲ್ಲಿ ಹೇಳ್ಬಿಡ್ತೀನಿ. ಸುಮಾರೊಂದು 5 ವರ್ಷದ ಹಿಂದೆ, ಕೊರೋನಾಗಿಂತ ಮೊದಲು ಒಂದು 5-6 ವರ್ಷದ ಹಿಂದೆ, ಕೊರೋನಾಗಿಂತ ಹಿಂದಲ್ಲ, ಕೊರೋನಾ ಆಗ್ತಾ ಇದ್ದಂತ ಆ ಸಮಯದಲ್ಲಿ ನಾವು MSN ಅವ್ರನ್ನ ಅವರು ಮನೆಯಲ್ಲಿ ಭೇಟಿ ಆಗುವಂತ ಒಂದು ಅವಕಾಶ ಸಿಗತ್ತೆ. ಅದು ಹೇಗೆ ಅಂತಂದ್ರೆ, ನನಗೆ ಆಗ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಮಹಾನಗರ ಮತ್ತು ತುಮಕೂರು ವಿಭಾಗ, ಈ 2 ವಿಭಾಗಗಳ ಸಂಯೋಜಕ ಅಂತ ಜವಾಬ್ದಾರಿ ಇತ್ತು. ನಾವು ಬೆಂಗಳೂರು ಮಹಾನಗರಕ್ಕೆ ಒಬ್ಬರು ಸಾಹಿತಿಗಳು ನಮ್ಮ ಸಂಘಟನೆಗೆ ಅಧ್ಯಕ್ಷರನ್ನಾಗಿ ಯಾರನ್ನು ಯೋಚನೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆಗ ನಮ್ಮ ಸಂಘಟನೆಯ ಕಾರ್ಯದರ್ಶಿಯಾಗಿ ಶ್ರೀಕಂಠ ಅಂತ ಇದ್ರು, ಜೊತೆಗೆ ವಿಜಯ್ ಕುಮಾರ್ ಅಂತ ಖ್ಯಾತ ಕವಿಗಳು, ಅವರು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ವಿಜಯ್ ಕುಮಾರ್ ಅವರಿಗೆ ಅವಾಗ ಬೆಂಗಳೂರು ಮಹಾನಗರದ ಸಹ ಸಂಯೋಜಕ ಅಂತ ಜವಾಬ್ದಾರಿ ಇತ್ತು. ನಾವು ಮೂವರನ್ನು ಕೂಡ MS ನರಸಿಂಹಮೂರ್ತಿ ಅವ್ರ ಮನೆಗೆ ಬರ್ತೀವಿ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡ್ವಿ. ಅವ್ರು ಒಪ್ಕೊಂಡ್ರು. ಅವ್ರ ಮನೆಗೆ ಹೋದ್ವಿ. ವಿಜಯ್ ಕುಮಾರ್ ಅವರಿಗೆ MSN ಅವರು ಪರಿಚಯವೇ, ಯಾಕೆಂದ್ರೆ ವಿಜಯ್ ಕುಮಾರ್ ಅವರ ಮಕ್ಕಳು ಇಬ್ಬರು ಕೂಡ MSN ಅವರು ಸ್ಕ್ರಿಪ್ಟ್ ಬರೆದಿರುವಂತ ಎಷ್ಟೋ ಧಾರಾವಾಹಿಗಳಲ್ಲಿ ಅವರು ನಟನೆ ಮಾಡಿದ್ರು, ನಟರು ಕೂಡ. ಹಾಗಾಗಿ ಈ ಮೂಲಕ ಅವರಿಗೆ ಪರಿಚಯ ಇತ್ತು, MSN ಅವರಿಗೆ ಮತ್ತು ವಿಜಯ್ ಕುಮಾರ್ ಅವರಿಗೆ. ನನಗೆ ಮತ್ತು ಶ್ರೀಕಂಠ ಅವರಿಗೆ ಪರಿಚಯ ಇರಲಿಲ್ಲ. ನಾವು ಹೋಗಿ ನಮ್ಮ ಸಂಘಟನೆಯ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ, ನಮ್ಮ ಪರಿಚಯ ಮಾಡ್ಕೊಂಡ್ವಿ. ಎಲ್ಲ ಮಾತುಕತೆಗಳು ನಡೀತಾ ಇತ್ತು. ಆವಾಗ ನಾನು ಅವ್ರ ಹತ್ರ ಹೇಳಿದೆ, ಈ ರೀತಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ನಮ್ಮ ಸಂಘಟನೆ, ಅದಕ್ಕೆ ರಾಜ್ಯವ್ಯಾಪಿ ಈ ತರದ ಚಟುವಟಿಕೆಗಳು ನಡೀತಾ ಇದೆ, ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಚಟುವಟಿಕೆ ನಡೀತಾ ಇದೆ. ನಮ್ಮ ಸಂಘಟನೆಗೆ ನೀವು ದಯವಿಟ್ಟು ಅಧ್ಯಕ್ಷರಾಗಿ ನಮ್ಮ ಜೊತೆಗೆ ಇರಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅಂತ ನಾನು ವಿಷಯವನ್ನು ಮುಂದಿಟ್ಟೆ. ಅವರು ತಕ್ಷಣ ಹೇಳಿದ್ದು, ನನಗಿಂತಲೂ ಸಮರ್ಥರು ತುಂಬಾ ಜನ ಇದಾರಪ್ಪ, ಅಂಥವ್ರನ್ನ ನಾನೇ ಹೇಳ್ತೀನಿ ಬೇಕಿದ್ರೆ, ಅಂಥವ್ರನ್ನ ಜೋಡಿಸೋಣ ಬೇಕಿದ್ರೆ ಅಂದ್ರು. ಆದ್ರೆ ನಮ್ಮ ಉದ್ದೇಶ ಇದ್ದಿದ್ದು ಬೇರೆಯವರು ಅಂತ ಯೋಚನೆ ಇರಲಿಲ್ಲ. MSN ಅವರೇ ನಮ್ಮ ಸಂಘಟನೆ ಅಧ್ಯಕ್ಷರಾಗಬೇಕು ಬೆಂಗಳೂರು ಮಹಾನಗರಕ್ಕೆ ಅಂತ ಯೋಚನೆ ಇತ್ತು. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಇಲ್ಲ ನೀವೇ ಆಗ್ಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅಂತ. ಜೊತೆಲಿರುವಂತ ಶ್ರೀಕಂಠ ಅವರು, ವಿಜಯ್ ಕುಮಾರ್ ಅವರು ಕೂಡ ಇದನ್ನೇ ಮತ್ತೆ ಹೇಳಿದಾಗ ಆಯ್ತು ಅಂತ ಒಂದು ಹಂತಕ್ಕೆ ಒಪ್ಕೊಂಡ್ರು. ಮತ್ತು ಅವರೇ ಹೇಳ್ತಾ ಹೋದ್ರು. ಆಮೇಲೆ ನಮಗ್ ಗೊತ್ತಿರ್ಲಿಲ್ಲ,
ಅವರೇ ಹೇಳ್ತಾ ಹೋದ್ರು. ನಾನು ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಒಂದು ಪತ್ರಿಕೆ ಬರ್ತಾ ಇತ್ತು, ಮಂತ್ಲಿ ಮ್ಯಾಗಝಿನ್ ಬರ್ತಾ ಇತ್ತು. ಸುಮಾರು 2.5-3 ವರ್ಷ ಆ ರಾಷ್ಟ್ರೋತ್ಥಾನ ವಾರ್ತಾ ಅಂತ ಇರ್ಬೇಕು ಮೋಸ್ಟ್ಲಿ, ಅದ್ರ ಸಂಪಾದಕನಾಗಿದ್ದೆ ಅಂತ ಹೇಳಿದ್ರು. ಓ ಹೌದಾ ಅಂತ ಅನ್ಕೊಂಡ್ರು. ಯಾಕೆಂದ್ರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ರಾಷ್ಟ್ರೋತ್ಥಾನ ಪರಿಷತ್ತು ಇವೆಲ್ಲವೂ ಕೂಡ ಸಹೋದರ ಸಂಘಟನೆಗಳು, ಒಂದೇ ಮಾನಸಿಕತೆ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ಸಂಘಟನೆಗಳು. ನಮಗೂ ಬಹಳ ಹತ್ರದವರು ಅಂತ ಅನಿಸ್ತು. ಅದೇ ರೀತಿಯಲ್ಲಿ MS ಅನ್ನು ಮುಂದುವರಿಸಿದ್ರು. ನೀವು ಭಾರತ ಭಾರತಿ ಪುಸ್ತಕ ನೋಡಿದಿರಲ್ಲ ಅಂತಂದ್ರು. ಹೌದು ನೋಡಿದೀವಿ. ಸುಮಾರು 600ಕ್ಕೂ ಹೆಚ್ಚು ವ್ಯಕ್ತಿ ಚಿತ್ರಣ ಇರುವಂತ ಭಾರತ ಭಾರತಿ ಪುಸ್ತಕ, ಬಹಳ ಬಹುಶಃ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ದಾಖಲೆ ಅದು. ಆ ಭಾರತ ಭಾರತಿ ಪುಸ್ತಕಗಳ ಸಂಕಲನಗಳಲ್ಲಿ ನಾನು ಬರೆದಿರುವಂತ ಕೆಲವು ಪುಸ್ತಕಗಳು ಇದೆ ಅಂತಂದ್ರು. ಹೌದಾ ಅಂತ ಕೇಳಿದ್ವಿ. ಯಾವುದು ಅಂತ ಕೇಳಿದಾಗ ಅವರೇ ಹೇಳಿದ್ರು, ನಾನು ಬರೆದಿದ್ದು ತಿಲಕರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದೀನಿ, ಮೇಡಮ್ ಕ್ಯೂರಿ ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದೀನಿ. ಹೀಗೆ 3-4 ಪುಸ್ತಕಗಳನ್ನ ನಾನು ಬರೆದಿದ್ದನ್ನು ಉಲ್ಲೇಖ ಮಾಡಿದ್ರು. ನಮ್ಗೆ ಇನ್ನೂ ಸಂತೋಷ ಆಯ್ತು. ಓಹೋ, ನಮ್ಗೆ ಇನ್ನೂ ಹತ್ರ ಆದ್ರು ಅಂತ ಅನಿಸ್ತು, ನಮ್ಗೆ ಗೊತ್ತಿಲ್ದಿರೋ ವಿಷಯ ಅಂತ. ಆನಂತರ ಹೇಳಿದ್ರು, ನಿಮಗೆ ಬಾಬು ಕೃಷ್ಣಮೂರ್ತಿ ಅವರು ಗೊತ್ತಲ್ವಾ ಅಂತ ಕೇಳಿದ್ರು. ಹೌದು ಸರ್ ಗೊತ್ತು ಅಂತ ಹೇಳಿದ್ವಿ. ಬಾಬು ಕೃಷ್ಣಮೂರ್ತಿ ಅವರು ನಾನು ಬಹಳ ಆತ್ಮೀಯರು. ಎಷ್ಟು ಆತ್ಮೀಯರು ಅಂದ್ರೆ ನಾವಿಬ್ರು ಸೇರ್ಕೊಂಡು ಹಲವು ಕೆಲಸಗಳು ಮಾಡ್ಬಿಟ್ಟಿದೀವಿ ಅಂತ ಎಷ್ಟೆಷ್ಟೋ ವಿಷಯಗಳನ್ನ ಹೇಳಿದ್ರು ಬಾಬು ಅವ್ರ ಜೊತೆಗೆ ಕೆಲಸ ಮಾಡಿದಂಥದನ್ನ. ಬಾಬು ಕೃಷ್ಣಮೂರ್ತಿ ಅವರ ಅಜೇಯ ಪುಸ್ತಕ ಬಿಡುಗಡೆ ಆಗುವ ಸಮಯದಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ, ಆವಾಗ ಭಗತ್ ಸಿಂಗ್ ಅವರ ತಾಯಿಯನ್ನ ಕರ್ಕೊಂಡ್ಬಂದಂತ ಸಮಯದಲ್ಲಿ ತಾನಲ್ಲಿ ಇದೆಲ್ಲವನ್ನು ಹೇಳ್ತಾ ಹೋದ್ರು. ನಮಗೆ ರೋಮಾಂಚನ ಆಯಿತು ಮತ್ತು ಬಹಳ ಸಂತೋಷವಾಯಿತು. ಅಷ್ಟೊತ್ತಿಗೆ ಟೀ ಕಾಫಿ ಎಲ್ಲ ಬಂತು ಅನ್ಸತ್ತೆ. ಟೀ ಕಾಫಿ ಕುಡಿದ್ವಿ. ಆಮೇಲೆ ನಗನಗ್ತಾ ಇನ್ನೊಂದು ಮಾತನ್ನು ಹೇಳಿದ್ರು. ಏನಂದ್ರೆ, ಒಂದು ಕಥೆ ನೆನಪಾಗ್ತಾ ಇದೆ ಅಂತ ಹೇಳಿದ್ರು. ಹೇಳಿ ಸರ್ ಅಂದ್ರಿ. ಕಥೆ ಏನು ಅಂದ್ರೆ, ಒಂದ್ಸಾರಿ ಪೊಲೀಸರು ಕಳ್ಳನ್ ಹಿಡಿದು ಬಿಟ್ರಂತೆ. ಒಬ್ಬ ಕಳ್ಳನ್ ಹಿಡಿತಾರೆ, ಅಂದಾಜಿನ ಮೇಲೆ ಹಿಡಿದ್ರಂತೆ. ಅವರು ಇದ್ರು ಇರ್ಬೋದು ಅಂತ ಪೊಲೀಸರು ಗೊತ್ತಲ್ಲ. ಒಂದ್ಸರಿ ಹಿಡಿದಂತ 4 ಬಾರಿಸ್ತಾರೆ. ಹಾಗೆ ತದಕಿದ್ರು, 4 ಬಾರಿಸಿದ್ರು. ಅಲ್ಲಿ ಕಳ್ಳತನ ಮಾಡಿದ್ ನೀನ ಹೇಳು ಅಂತ. 4 ಬಿಟ್ಟ ನಂತರ ಕಳ್ಳ ಹೇಳಿದಂತೆ, ಆ ಕಳ್ಳತನ ನಾನು ಮಾಡಿಲ್ಲ, ಆದ್ರೆ ಪಕ್ಕದ ಬೀದಿಲಿ ಇತ್ತಲ್ಲ ಆ ಕಳ್ಳತನ ಮಾಡಿದ್ ನಾನು ಅಂತ ಬಾಯ್ಬಿಟ್ಟಂತೆ. ಅಲ್ಲಿ ಕಳ್ಳತನ ಮಾಡಿದ್ ನೀನಾ ಅಂತ ಪೊಲೀಸರು ಇನ್ನೂ 4 ಬಿಟ್ರಂತೆ. ಆ ವಧೆ ತಡ್ಕೊಳಿಕ್ ಆಗದೆ ನಾನು, ಆ ಕಳ್ಳ ಹೇಳಿದಂತೆ ಅದೊಂದೇ ಅಲ್ಲ ಸ್ವಾಮಿ, ಲಾಸ್ಟ್ ಮಂತ್ ಒಂದು ಕಳ್ಳತನ ಆಯ್ತಲ್ಲ ಅದನ್ನ ಕಳ್ಳತನ ಮಾಡಿದ್ದು ನಾನೇ ಅಂತ ಒಪ್ಕೊಂಡಂತೆ. ಪೊಲೀಸರು ಇನ್ನೂ ಕೋಪ ಬಂತು, ಇನ್ನೂ 4 ಬಾರಿಸಿದ್ರಂತೆ. ಆಗ ಅವನು ಏನೇನು ಕಳ್ಳತನ ಮಾಡಿದ್ದೆ ಎಲ್ಲ ಬಾಯ್ಬಿಟ್ಟಂತೆ. ಪೊಲೀಸರು ಅವ್ನು ಲಾಕ್ ಮಾಡಿ ಒಳಗಡೆ ಹಾಕಿದ್ರು. ಇಷ್ಟನ್ನು ಹೇಳ್ಕೊಂಡು MS ಅವರು ಒಂದ್ ಸಣ್ಣ ನಗು ನಗ್ತಾ ಹೇಳಿದ್ರು, ಆ ಕಳ್ಳನ ಸ್ಥಿತಿ ನನಗಾಯ್ತು ಅಂತ ಹೇಳಿದ್ರು. ಯಾಕೆ ಸ್ವಾಮಿ ಅಂತ ಕೇಳಿದ್ರಿ. ಆಗ MS ಅವರು ಹೇಳಿದ್ದೇನೆ ಗೊತ್ತಾ, ನೀವು ನಮ್ಮ ಮನೆಗೆ ಬರೋ ತನಕ ನಾನು ಈ ರೀತಿ ರಾಷ್ಟ್ರೋತ್ಥಾನ ಪರಿಷತ್ತರ ಕೆಲಸ ಮಾಡಿದ್ದು, ಭಾರತ ಭಾರತಿ ಪುಸ್ತಕ ಬರೆದಿದ್ದು, ಬಾಬು ಕೃಷ್ಣಮೂರ್ತಿ ಅವ್ರ ಸಂಗಡ ಒಡನಾಡಿದ್ದು, ಈ ತರದ್ದು ಯಾವ ಕೆಲಸವನ್ನು ನಾನು ಹೇಳಿರ್ಲಿಲ್ಲ. ನಿಮಗೆ ಗೊತ್ತಿರ್ಲಿಲ್ಲ, ನಾನು ಹೇಳಿರ್ಲಿಲ್ಲ ಎಲ್ಲೂ ಕೂಡ. ಆದ್ರೆ ನೀವು ಅನ್ಕೊಂಡ್ ಬಂದಿದ್ದೇನು, ಸಂಘಟನೆ ಅಧ್ಯಕ್ಷರಾಗಬೇಕು ಅಷ್ಟು ಮಾತ್ರ ಯೋಚನೆ ಮಾಡ್ಕೊಂಡ್ ಬಂದಿದ್ರಿ. ಇಲ್ಲಿ ಬಂತು ನಾನು ಹೇಳಿದೆ, ಆ ಕಳ್ಳ ಹೇಗೆ ಎಲ್ಲ ಒಂದೊಂದು ವಧೆ ಬಿದ್ದಾಗ ಹೇಳಿ 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 ಒಪ್ಕೊಂಡಲ್ಲ, ಹಾಗೆ ನನ್ನ ಕಥೆಯೂ ಆಯ್ತು, ಒಟ್ಟು ನಾನು ಸಿಗಾಕ್ಸ್ಬಿಟ್ರಿ ನೀವು ಅಂತಂದ್ರು. ಆದ್ರೆ ಆ ಒಂದು ದಿನದ ನಮ್ಮ ಭೇಟಿ ಇತ್ತಲ್ಲ, ಅದು MSN ಅವರು ನಮ್ಮ ಸಂಘಟನೆ ಜೋಡ್ಕೊಂಡ್ರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ. ಇವತ್ತಿಗೂ ಕೂಡ ಬೆಂಗಳೂರು ಮಹಾನಗರಕ್ಕೆ ಅವರೇ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲೇ ಬೆಂಗಳೂರು ಮಹಾನಗರದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಒಬ್ಬ ಶ್ರೇಷ್ಠ ಸಾಹಿತಿ ಹೇಗಿರ್ಬೇಕು ಅನ್ನೋದಕ್ಕೆ ಬಹುಶಃ MSN ಅವರು ಬಹಳ ಒಳ್ಳೆಯ ಉದಾಹರಣೆ ಅಂತ ಅನ್ಸುತ್ತೆ. MSN ಅವರ ಇವತ್ತು ನಾನು ಹೇಳ್ತಾ ಇರೋದೆಲ್ಲೂ ಅವರ ಜೀವನದಲ್ಲಿ ನಡೆದಂತ ಒಂದಷ್ಟು ಘಟನೆಗಳು. ಅದನ್ನು ಹೇಳಲಿಕ್ಕೆ ಒಂದು ಕಾರಣ ಇದೆ. ಸಾಧ್ಯ ಆದ್ರೆ ಇವತ್ತಿನ ಅವಧಿಯ ಕೊನೆಯಲ್ಲಿ ಅಥವಾ ಮುಂದಿನ ಅವಧಿಯಲ್ಲಿ ಅದನ್ನೇ ಹೇಳಲಿಕ್ಕೆ ಕಾರಣ ಏನು, ಅಥವಾ ಈ ಘಟನೆಗಳನ್ನೇ ಹೇಳಲಿಕ್ಕೆ ಕಾರಣ ಏನು ಅಂತ ನಾನು ಸ್ಪಷ್ಟಪಡಿಸ್ತೀನಿ. ಇವತ್ತಿನ ಅವಧಿ ಕೊನೆ ಅಥವಾ ಮುಂದಿನ ಅವಧಿಯಲ್ಲಿ ಅದನ್ನು ಹೇಳ್ತೀನಿ. MSN ಅವ್ರು ನೋಡ್ಲಿಕ್ಕೆ ನಾವ್ ಹೆಂಗ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅದೇ ರೀತಿ ತುಂಬಾ ಜನ ಅವ್ರ ಮನೆಗೆ ಬರ್ತಾ ಇರ್ತಾರೆ. ಅವ್ರ ಮನೆಗೆ ಹೋಗೋದೇ ಒಂದು ಖುಷಿ. ನನಗೊಂದೇ ಅಲ್ಲ, ನನ್ನಂತ ಹಲವರಿಗೆ ಅದೇ ರೀತಿ ಖುಷಿ ಇರುತ್ತೆ. ಹಾಗೇನೆ ಒಂದು ಫ್ಯಾಮಿಲಿ, ಅವ್ರ ಪರಿಚಯದರು ಕೂಡ ಅವ್ರು ಬಂದಿದ್ರಂತೆ. ಒಂದ್ಸರಿ, ಮೊದಲನೇ ಸಾರಿ ಅವರು ಪರಿವಾರ ಸಮೇತ ಬಂದಿದ್ರು. ಮಗ, ಹೆಂಡತಿ ಎಲ್ಲರನ್ನು ಕರ್ಕೊಂಡು ಅವರು MSN ಅವ್ರ ಮನೆಗೆ ಬಂದಿದ್ರು. ಬಂದು ಹೀಗೆ ಮಾತುಕತೆ ನಡೀತಾ ಇತ್ತು. MSN ಮನೆಗೆ ಹೋದಾಗ ಹಾಸ್ಯಕ್ಕೇನು ಕೊರತೆ ಇರಲ್ಲ. ಪ್ರತಿ ಪದಕ್ಕೂ ಅವ್ರು ಹೊಸ ಹೊಸ ಹಾಸ್ಯವನ್ನು ಹುಟ್ಟಿಸಿ ಹೇಳಬಲ್ಲರು. ಹಾಗೆ ಮಾತುಕತೆ ನಡೀತಾ ಇತ್ತು. ಅಷ್ಟೊತ್ತಿಗೆ ಪುಟ್ಟ ಮಗು, ಸುಮಾರು 1-1.5 ವರ್ಷ ಆ ಮಗುಗೆ, ಮಗು ಆಟ ಆಡ್ತಾ ಇರುವಂತ ಮಗು ಕಾಣಿಸ್ತಾ ಇಲ್ಲ. ಎಲ್ಲೋ ಆಯ್ತು ಅಂತ ಎಲ್ರು ನೋಡಿದ್ರು. ತಕ್ಷಣ ಬಂದಿರುವಂತ ಆ ದಂಪತಿಗಳಿಗೆ ಗೊತ್ತಾಯ್ತು ಮಗು ಎಲ್ಲಿ ಹೋಗುತ್ತೆ ಅಂತ. ಇವ್ರು ತಕ್ಷಣ ಹೊರಗಡೆ ಓಡಿದ್ರು. ಅಲ್ಲಿ ಹೋಗಿ ನೋಡಿದ್ರಂತೆ. ನೋಡಿದ್ರೆ ಮಗು
ಚಪ್ಪಲಿ ಜೊತೆಗೆ ಆಟ ಆಡ್ತಾ ಇತ್ತು, ಸ್ಲಿಪ್ಪರ್ಸ್ ಜೊತೆಗೆ ಆಟ ಆಡ್ತಾ ಇತ್ತು. ಎಮ್ ಎಸ್ ಅವ್ರು ಕೇಳಿದ್ರು, ಅಲ್ಲ ನೀವು ತಕ್ಷಣಕ್ಕೆ ಓಡೋಗ್ಬಿಟ್ರಲ್ಲ, ಏನು ಮಗು ಅಲ್ಲೇ ಇರುತ್ತೆ ಅಂತ ಗೊತ್ತಿತ್ತಾ ನಿಮಗೆ ಅಂತ. ಆಗ ಬಂದಿರುವಂತ ದಂಪತಿಗಳು ಹೇಳಿದ್ರಂತೆ, ಹೌದು ಸರ್, ನನ್ನ ಮಗುಗೊಂದು ಖುಷಿ ಏನಂದ್ರೆ, ಆ ಮಗು ಖುಷಿ ಚಪ್ಪಲಿ ಸಿಕ್ಬಿಟ್ರೆ ಆಟ ಆಡ್ತಾ ಕುತ್ಕೊಂಡ್ಬಿಡುತ್ತೆ ಸರ್, ಯಾರ ಚಪ್ಪಲಿ ಆದ್ರೂ ಸರಿ, ಯಾವ ಚಪ್ಪಲಿ ಆದ್ರೂ ಸರಿ, ಆಟ ಆಡ್ತಾ ಕುತ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರಂತೆ. ಮಗು ಹೆಸರೇನು ಅಂತ ಎಮ್ ಎಸ್ ಅವ್ರು ಕೇಳಿದ್ರಂತೆ. ಮಗು ಹೆಸರು ಭರತ ಅಂತ ತಂದೆ ಬಹಳ ಖುಷಿಯಿಂದ ಹೇಳಿದಂತೆ, ಮಗು ಹೆಸರು ಭರತ ಅಂತ. ತಕ್ಷಣಕ್ಕೆ ಎಮ್ ಎಸ್ ಅವ್ರು ಹೇಳಿದ್ದು, ಬಹಳ ಒಳ್ಳೆ ಹೆಸರಿಟ್ಟಿದ್ರು ಬಿಡಿ, ಭರತ ತನ್ನ ಚಪ್ಪಲಿ ಜೊತೆ ಆಟ ಆಡಿದವನು ಅಂದ್ರೆ. ಆ ಸನ್ನಿವೇಶವನ್ನ ಎಷ್ಟು ದೊಡ್ಡ ಒಂದು ಸನ್ನಿವೇಶಕ್ಕೆ ಅವ್ರು ಹೋಲಿಸ್ಬಿಟ್ರು ಅಂತ. ರಾಮನ ತಮ್ಮ ಭರತ, ರಾಮನ ಪಾದುಕೆಯನ್ನ ತಲೆ ಮೇಲೆ ಇಟ್ಕೊಂಡು ಭರತ ಹೊರಟ್ನಲ್ಲ, ಆ ಸನ್ನಿವೇಶಕ್ಕೆ ಈ ಸನ್ನಿವೇಶ ಜೊತೆ ಮಾಡ್ತಾ ಸರಿಯಾದಂತ ಹೆಸರಿಟ್ಟಿದ್ರಿ ಬಿಡಿ ಅಂತ ಹೇಳಿದ್ರಂತೆ. ಅಂದ್ರೆ ಒಂದು ಸಣ್ಣ ಸನ್ನಿವೇಶವನ್ನೂ ಕೂಡ ಯಾವ ಎತ್ತರಕ್ಕೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಎಂ ಎಸ್ ಎನ್ ಅವರು ಬಹಳ ಒಳ್ಳೆಯ ಉದಾಹರಣೆ ಅಂತ. ಎಂ ಎಸ್ ಎನ್ ಅವರು ಬರವಣಿಗೆ ದೇವರು ಅವರಿಗೆ ಕೊಟ್ಟಿರುವಂತ ದೊಡ್ಡ ಆಶೀರ್ವಾದ ಅಂತ ಹೇಳ್ಬೋದು. ಎಲ್ಲರಿಗೂ ಅಷ್ಟು ಸುಲಭವಾಗಿ ಸಿದ್ಧಿಸಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಸಿಲ್ಲಿಲಲ್ಲಿ, ಪಾಪ ಪಾಂಡು ಇಂಥ ಧಾರಾವಾಹಿಗಳಿಗೆ 12,000ಕ್ಕೂ ಹೆಚ್ಚು ಎಪಿಸೋಡ್ಗಳಿಗೆ ಅವರು ಸ್ಕ್ರಿಪ್ಟ್ ಅನ್ನು ಬರೆದಂಥವ್ರು. ಅವರಿಗೆ ಬರವಣಿಗೆ, ಅವರು ಪೆನ್ ಇಟ್ಕೊಂಡ್ರೆ ಬಹುತೇಕ ಅವರು ತಿದ್ದುವ ಕೆಲಸ ಇಲ್ಲ ಅಂತ, ತಿದ್ದಿದ್ದು ಬಹಳ ಕಡಿಮೆ. ಅವ್ರೇನು ಬರೀತಾರೋ ದಟ್ ಈಸ್ ಫೈನಲ್, ಆ ರೀತಿಯಲ್ಲಿ ಅವರು ಬರೆಯುವಂಥವ್ರು. ಅದು ದೇವರ ಆಶೀರ್ವಾದವೂ ಕೂಡ ಅವರಿಗೆ. ಆ ಥರದ ಒಂದು ಘಟನೆ ನಿಮ್ಮ ಮಂದಿ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಡಿಮಾನಿಟೈಸೇಷನ್ ಆಯ್ತಲ್ಲ, ಅಂದ್ರೆ ನೋಟಿನ ಅಮಾನ್ಯೀಕರಣ. ಮೋದಿಯವರು ಮೊದಲನೇ ಸರಿ ಅಧಿಕಾರ ಸ್ವೀಕಾರ ಮಾಡಿದಾಗ ಏನ್ ಮಾಡಿದ್ರು, ಆ ಸಮಯದಲ್ಲಿ ಒಂದು ಪತ್ರಿಕೆಯವರು ಎಂ ಎಸ್ ಎನ್ ಅವ್ರ ಹತ್ರ ಈ ಕುರಿತು ಏನು ನೋಟಿನ ಅಮಾನ್ಯೀಕರಣ ಏನಾಯ್ತು, ಅದಕ್ಕೋಸ್ಕರ ಒಂದು ಲೇಖನ ಬರ್ಕೊಡಿ ಅಂತ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ಅವರು ಕೂಡ ಲೇಖಕರೇನೆ, ಅವರಿಗೆ ಫೋನ್ ಮಾಡಿ ಕೇಳಿದ್ರಂತೆ. ಆ ಲೇಖಕ ಎಂ ಎಸ್ ಎನ್ ಅವರಲ್ಲ, ಬೇರೆ ಒಬ್ರು ಲೇಖಕರು. ಆ ಲೇಖಕ, ಹೌದಾ ಬರ್ಕೊಡ್ಬೇಕಾ, ಆಯ್ತು ಬರ್ಕೊಡ್ತೀನಿ, ನೀವು ಸ್ವಲ್ಪ ಬಿಸಿ ಇದ್ದೀನಿ, ನನಗೆ ಒಂದು ದಿವಸ ಸಮಯ ಕೊಡಿ, ನಾಳೆ ಹೊತ್ತಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಯ್ತು ಅಂತ ಹೇಳಿದ್ರು. ಆ ಲೇಖಕರು ಅಷ್ಟು ಮಾಡಿ ಫೋನ್ ಇಟ್ರು, ಅಷ್ಟು ಹೇಳ್ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಆ ಪೇಪರ್, ಯಾವ ಪತ್ರಿಕೆಯವ್ರಿಗೆ ಕಾಲ್ ಮಾಡಿದ್ರ ಲೇಖಕರಿಗೆ, ನಾನು ಉದ್ದೇಶಪೂರ್ವಕವಾಗಿ ಲೇಖಕರ ಹೆಸರನ್ನು ಹೇಳ್ತಾ ಇಲ್ಲ ಇವಾಗ, ಆ ಲೇಖಕರು ಮಾರನೇ ದಿವಸ ಬೆಳಿಗ್ಗೆ ಪೇಪರ್ ಓದ್ತಾ ಕಾಫಿ ಕುಡಿತಾ ಇದ್ರು. ನೋಡಿದ್ರೆ ನೋಟು ಅಮಾನ್ಯೀಕರಣದ ಬಗ್ಗೆ ಲೇಖನ ಬಂದ್ಬಿಟ್ಟಿದೆ. ಇವರಿಗೆ ಆಶ್ಚರ್ಯ ಆಯ್ತು, ಯಾರು ಬರೆದ್ರು ಅಂತ ನೋಡಿದ್ರು. ಇರ್ಬೋದು, ಇನ್ನು ಸೀರೀಸ್ ಇರ್ಬೋದೇನೋ ಅಂತ ಅನ್ಕೊಂಡು ಆ ಪತ್ರಿಕೆಯವರಿಗೆ ಫೋನ್ ಮಾಡಿ ಕೇಳಿದ್ರಂತೆ, ನಿನ್ನೆ ನೀವು ಬರ್ಕೊಡಿ ಅಂತ ಕೇಳಿದ್ರಿ, ಇವತ್ತು ಬರ್ಕೊಡ್ತೀನಿ ಪರವಾಗಿಲ್ವಾ ಅಂತ ಕೇಳಿದ್ರಂತೆ. ಆಗ ತಕ್ಷಣಕ್ಕೆ ಆ ಪತ್ರಿಕೆಯವರು ಆ ಕಡೆಯಿಂದ ಹೇಳಿದ್ರಂತೆ, ಇಲ್ಲ ಸರ್, ನೀವು ನಿನ್ನೆ ಆಗಲ್ಲ ಅಂತ ಹೇಳಿದ್ರಲ್ಲ, ನಾವು ಇನ್ನೊಬ್ಬರಿಗೆ ಫೋನ್ ಮಾಡಿ ಕೇಳಿದ್ರಿ, ಅವ್ರು ತಕ್ಷಣ ಬರ್ಕೊಟ್ರು ಇವತ್ತು ಪ್ರಿಂಟು ಆಗ್ಬಿಟ್ಟಿದೆ, ಅದು ಪರವಾಗಿಲ್ಲ, ಮುಂದಿನ ಸರಿ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ರಂತೆ. ಯಾರನ್ನು ಸಂಪರ್ಕ ಮಾಡಿದ್ದು ಹಾಗಿದ್ರೆ? ಆ ಲೇಖಕರು, ಅವರು ಕೂಡ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ಅವ್ರ ಹತ್ರ ಆಗಲ್ಲ ಅಂತ ಹೇಳಿದ ತಕ್ಷಣನೇ ಪತ್ರಿಕೆಯವರು ಸಂಪರ್ಕ ಮಾಡಿದ್ದು ಎಂ ಎಸ್ ನರಸಿಂಹಮೂರ್ತಿ ಅವ್ರನ್ನ. ನರಸಿಂಹಮೂರ್ತಿ ಅವ್ರಿಗೆ ಕೇಳಿದ ತಕ್ಷಣನೇ ನರಸಿಂಹಮೂರ್ತಿ ಅವರು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇಡೀ ಲೇಖನವನ್ನು ಬರೆದು ಅವ್ರಿಗೆ ಕಳಿಸ್ಬಿಟ್ಟಿದ್ದಾರೆ. ಪತ್ರಿಕೆಯವರು ಬಹಳ ಸಂತೋಷದಿಂದ ಅದನ್ನು ಮುದ್ರಣ ಮಾಡಿದ್ರು. ಅಂದ್ರೆ ವಿಷಯ, ನಾನು ಇದೆಲ್ಲ ಹೇಳ್ತಾ ಇರೋದು ಯಾತಕ್ಕೆ ಅಂತಂದ್ರೆ, ಅವರು ಕೇವಲ ಹಾಸ್ಯ ಸಾಹಿತಿ ಮಾತ್ರ ಅಲ್ಲ, ಬದಲಾಗಿ ಇನ್ನು ಹಲವು ಸಂಗತಿಗಳು ಅವರ ಜೊತೆಗಿದೆ ಅನ್ನೋದನ್ನ ಸ್ಪಷ್ಟಪಡಿಸುವಂತ ಕೆಲವು ಘಟನೆ ನಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹೀಗೆ ಎಂ ಎಸ್ ಎನ್ ಅವ್ರಿಗೆ ಕೇಳಿದ ತಕ್ಷಣನೇ ಲೇಖನ ಸಿದ್ಧ ಆಯ್ತು. ನೋಟು ಅಮಾನ್ಯೀಕರಣದ ಬಗ್ಗೆಯೂ ಕೂಡ ಸಾಕಷ್ಟು ವಿಷಯ ಸಂಗ್ರಹ, ಒಂದು ಪ್ರಸಿದ್ಧ ಪತ್ರಿಕೆಯಲ್ಲಿ ಪ್ರಕಟವಾಗಬಹುದಾದ ಅಂಕಣಕ್ಕೆ ಬೇಕಾದಂತೆ ಎಲ್ಲ ಸರಕು ಅವ್ರ ತಲೆ ಒಳಗಿತ್ತು ಅಂತ. ಅಷ್ಟು ವಿಶೇಷವಾದಂತ ವ್ಯಕ್ತಿತ್ವ ಅದು ಎಂ ಎಸ್ ಎನ್ ಅವರು. ಒಮ್ಮೆ 2001 ಹೊತ್ತಿಗೆ, ಹೌದು 2001ರಲ್ಲಿ ಎಂ ಎಸ್ ಎನ್ ಅವರು VRS ತಗೊಂಡ್ರು. ಅವರು ತಮ್ಗೆಲ್ರಿಗೂ ಗೊತ್ತಿರುವಂತೆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ರು. ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂಥವ್ರು VRS ತಗೊಂಡ್ರು 2001 ಹೊತ್ತಿಗೆ. VRS ತಗೊಂಡ ನಂತರ ಇವರಿಗೊಂದು ಆಸೆ. ಆ ಹೊತ್ತಿಗೆ ಭಾರತೀಯ ವಿದ್ಯಾಭವನದಲ್ಲಿ HB ಕಾಲೇಜ್ ಆಫ್ ಕಮ್ಯುನಿಕೇಶನ್, ಆ ಪತ್ರಿಕೋದ್ಯಮ ವಿಭಾಗದಲ್ಲಿ ಒಂದು PG ಕೋರ್ಸ್ ಇತ್ತು. ಆ PG ಕೋರ್ಸಿಗೆ ಇವರು ಅಡ್ಮಿಟ್ ಆದ್ರು. 1 ವರ್ಷದ ಕೋರ್ಸ್, ಡಿಪ್ಲೊಮಾ ಕೋರ್ಸ್ ಅದು. ಅದಕ್ಕೆ ಇವ್ರು ಎನ್ರೋಲ್ ಮಾಡ್ಕೊಂಡ್ರು. ಮೊದಲನೇ ದಿವಸ, ಆ ಕೋರ್ಸ್ ಆರಂಭ ಆಗೋ ದಿವಸ ಎಂ ಎಸ್ ಎನ್ ಅವರು ಅಲ್ಲಿದ್ರು. ಜೊತೆಗೆ ಇನ್ನೂ ಆ ಕೋರ್ಸ್ ಅನ್ನು ಯಾರ್ಯಾರು ತಗೊಂಡಿದ್ರು ಅಂತ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿದ್ರು. ಬಂದಿರುವಂತ ಉಳಿದ ವಿದ್ಯಾರ್ಥಿಗಳಿಗೆ ಎಂ ಎಸ್ ಎನ್ ಅವರು ನೋಡಿ ಬಹಳ ಖುಷಿ.
ಇಂಥ ಶ್ರೇಷ್ಠ ಸಾಹಿತಿಗಳು ಇವ್ರು ನಮ್ಮ ಜೊತೆಗೆ ಇರ್ತಾರೆ, ಇವ್ರು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಇವರೇ ಕ್ಲಾಸ್ ತಗೋತಾರೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ರು ಎಲ್ರು ಬಂದಂತವ್ರು. ಅವ್ರು ಕೇಳಿದ್ರಂತೆ, ಸರ್ ನೀವು ನಮ್ಮ ಜೊತೆಗೆ ಇರ್ತೀರಿ, ನೀವು ನಮ್ಗೆ ಕ್ಲಾಸ್ ತಗೋತೀರಿ, ನೀವು ನಮ್ಗೆ ಮಾರ್ಗದರ್ಶನ ಮಾಡ್ತೀರಿ ಅನ್ನೋದು ಬಹಳ ಖುಷಿ ಸರ್. ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ತುಂಬಾ ಕಲ್ತ್ಕೋತೀವಿ ಅಂತೆಲ್ಲ ಬಂದಿರುವಂತರ ಪಟ 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 ಅಂತ ಹೇಳ್ತಾ ಇದ್ರಂತೆ. MS ನವರು ಕೈ ಮುಗಿದ್ಬಿಟ್ಟು ಹೇಳಿದ್ರಂತೆ, ಅಲ್ಲಪ್ಪ ನಾನು ಕ್ಲಾಸ್ ತಗೊಳಲ್ಲ, ನಿಮ್ಮ ಹಾಗೆ ನಾನು ಕೂಡ ಒಬ್ಬ ವಿದ್ಯಾರ್ಥಿ, ಪತ್ರಿಕೋದ್ಯಮ ವಿಭಾಗದಲ್ಲಿ ನಾನು ಡಿಪ್ಲೊಮಾ ಕೋರ್ಸಿಗೆ ಸೇರ್ಕೊಂಡಿದ್ದೀನಿ, ನಿಮ್ಮ ಹಾಗೇನೆ ನಾನು ಕೂಡ, ನಾನು ಮಾರ್ಗದರ್ಶನ ಮಾಡ್ಲಿಕ್ಕೆ ಬಂದಿಲ್ಲ, ನಾನು ವಿದ್ಯಾರ್ಥಿಯಾಗಿ ಬಂದಿದ್ದೀನಿ ಅಂತ ಹೇಳಿದ್ರಂತೆ. ಬಂದವರಿಗೆಲ್ಲ ಶಾಕ್ ಆಗಿದ್ದು. ಹಾಗೇನೆ ಅವರು ವಿದ್ಯಾರ್ಥಿಯಾಗಿ ಸೇರ್ಕೊಂಡಿದ್ರು ಮತ್ತು ಆ ಡಿಪ್ಲೊಮಾ ಕೋರ್ಸ್ನಲ್ಲಿ ಅವರೇ ಮೊದಲಿಗರಾಗಿ ಉತ್ತೀರ್ಣರಾದರು. ಫಸ್ಟ್ ರ್ಯಾಂಕ್ ಕೂಡ ಅವರೇ ಬಂದರು. ಹೀಗೆ ನಿವೃತ್ತಿಯ ನಂತರ ಹೊಸ ಕೋರ್ಸಿಗೆ ಸೇರ್ಕೊಂಡು ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿರುವಂತ ವಿದ್ಯಾರ್ಥಿ ಬಹುಶಃ ನಮ್ಮ ರಾಜ್ಯದಲ್ಲಿ ಯಾರ್ಯಾರೋ ಇರ್ಬೋದೇನೋ, ನನಗೆ ನೆನಪಾಗ್ತಿರೋದು MS ಅವರು ಮಾತ್ರ. ಅಂತ ವಿಶೇಷ ವಿದ್ಯಾರ್ಥಿ ಅವರು MS ನಿರಂತರವಾದಂತ ಕಲಿಕೆ ಅದು MS ಅವರಲ್ಲಿ ಇತ್ತು ಅನ್ನೋದನ್ನ ಈ ಸಂಗತಿ ಮುಖಾಂತರ ನಾವು ನೋಡ್ಬೋದು ಅಂತ. ಇಷ್ಟು ದೊಡ್ಡ ಸಾಹಿತಿ, ಹಲವು ಪುಸ್ತಕಗಳನ್ನು ಬರೆದಂಥವ್ರು, 30ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದೆರಡು ಪುಸ್ತಕಗಳು ಅದು ಸಿನಿಮಾ ಕೂಡ ಆಗಿದೆ. ಇಂಥ ದೊಡ್ಡ ಸಾಹಿತಿ ಅವರಿಗಾಗಿರುವಂತ ಇನ್ನೊಂದು ವಿಶೇಷವನ್ನು ಹೇಳ್ತೀನಿ. 1969ನೇ ಇಸ್ವಿ, ನಾನು ಸೇರಿದಂತೆ ಈ ಗುಂಪಲ್ಲಿ ತುಂಬಾ ಜನ ಇನ್ನೂ ಹುಟ್ಟಿರ್ಲಿಕ್ಕಿಲ್ಲ ಬಹುಶಃ. 1969ನೇ ಇಸ್ವಿ ಹೊತ್ತಿಗೆ ಅವರು ಅಷ್ಟೊತ್ತಿಗಾಗಲೇ MS ಅವರು ಅವರು ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದಾಗಲೇ ಬರೆಯೋದಕ್ಕೆ ಶುರು ಮಾಡಿದಂಥವ್ರು, ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಲೇ ಹಾಸ್ಯ ಲೇಖನ ಬರೀಲಿಕ್ಕೆ ಶುರು ಮಾಡಿದಂಥವ್ರು. ಈ ಪತ್ರಿಕೆಯಲ್ಲಿ ಬರೀತಾರಲ್ಲ, ಅವರಿಗಿರುವಂತ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಅಥವಾ ಅಡ್ವಾಂಟೇಜ್ ಏನಂತಂದ್ರೆ, ಅವರ ಮುಖ ಯಾರಿಗೆ ಗೊತ್ತಿರಲ್ಲ, ಹೆಸರು ಮಾತ್ರ ಗೊತ್ತಿರುತ್ತೆ. ಇಷ್ಟು ದೊಡ್ಡ ಹೆಸರು ಮಾಡಿದಂಥವ್ರು ಅಂದ್ರೆ ಪ್ರತಿ ವಾರಕ್ಕೆ 2-3 ಅಂಕಣಗಳು ಒಂದಲ್ಲ ಒಂದು ಪತ್ರಿಕೆ ಬರ್ತಾ ಇರುತ್ತೆ. ಇದನ್ನ ನೋಡಿದಂತ ತುಂಬಾ ಜನರಿಗೆ MSN ಅಂತಂದ್ರೆ ಬಹಳ ದೊಡ್ಡವರು, ಕೂದಲೆಲ್ಲ ಬೆಳಗಾಗಿರುತ್ತೆ, ವಯಸ್ಸಾಗಿದೆ, ಯಾಕೆಂದ್ರೆ ಅಷ್ಟು ಪ್ರಬುದ್ಧತೆ ಇಲ್ದೇ ಹೀಗೆಲ್ಲ ಅಂಕಣ ಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅನ್ನೋ ಮಾನಸಿಕತೆ ತುಂಬಾ ಜನರಿಗೆ ಇತ್ತು. ಹಾಗೆ ಆಯ್ತು ಕೂಡ. ಒಮ್ಮೆ ಸುಧಾ ಪತ್ರಿಕೆಯಲ್ಲಿ ಅವ್ರದ್ದು ಅಂಕಣ ಬರ್ತಾ ಇತ್ತು, 16 ಅಂಕಗಳು ಆಗಲೇ ಸುಧಾ ಪತ್ರಿಕೆಯಲ್ಲಿ ಬಂದಿತ್ತು. ಅದರ ಸಂಪಾದಕರು ER ಸೇತುರಾಮ್ ಅಂತ ಅವಾಗ ಸಂಪಾದಕರು ಇದ್ರು. ಸೇತುರಾಮ್ ಅವರಿಗೆ MSN ಅವ್ರು ನೋಡ್ಬೇಕು ಅಂತ, ಅದಕ್ಕಾಗಿ ಪತ್ರ ಬರೆದು ಕಳಿಸಿದ್ರಂತೆ, ನೀವು ಬಂದು ನನ್ನ ಭೇಟಿ ಮಾಡಬೇಕು ಕಚೇರಿಯಲ್ಲಿ ಅಂತ. ಆ ದಿನಾಂಕ ಅಪಾಯಿಂಟ್ಮೆಂಟ್ ಎಲ್ಲ ಆಯ್ತು. ಅಪಾಯಿಂಟ್ಮೆಂಟ್ ದಿವಸ MSN ಹೋದ್ರು. ಅಲ್ಲಿರುವಂತ ಯಾರು ಕಾಯ್ತಾ ಇರ್ತಾರಲ್ಲ ಅಂತವ್ರ ಹತ್ರ ಹೋಗ್ಬಿಟ್ಟು ಹೇಳಿದ್ರಂತೆ, ಹೀಗೆ ಸೇತುರಾಮ್ ಅವರು ಸಂಪಾದಕರು ನಾನು ಬರ್ಲಿಕ್ಕೆ ಹೇಳಿದ್ದಾರೆ, ಅವ್ರು ನೋಡ್ಬೇಕು ಅಂತ. ಹೌದಾದ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆಗಿನ ಇವ್ರು ಹುಡುಗ PUC ಓದ್ತಾ ಇದ್ರು ಅಷ್ಟೇ. ಕೂತ್ಕೊಳ್ಳಿ ಅಂತ ಹೇಳಿದ್ರು. ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಇವ್ರು ಕೂತ್ಕೊಂಡ್ರು, ಕಾಯ್ತಾ ಇದ್ರು. ಅರ್ಧ ಗಂಟೆ ಆಯ್ತು, 3/4 ಗಂಟೆ ಆಯ್ತು, ಯಾರ್ಯಾರೋ ಬರ್ತಿದ್ದಾರೆ ಹೋಗ್ತಿದ್ದಾರೆ, ಇವ್ರನ್ನ ಕರಿತಾನೆ ಇಲ್ಲ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಇವರಿಗೆ ಏನಪ್ಪ ಹಿಂಗಾಗೋಯ್ತು ಅಂತ ಮನಸ್ಸಲ್ಲಿ ಕಳವಳ ಶುರುವಾಗಿತ್ತು. ಅಷ್ಟೊತ್ತಿಗೆ ಸೇತುರಾಮನ್ ಅವ್ರ ಕಚೇರಿಯಿಂದ ಹೊರಗಡೆ ಬಂದ್ರು, ಯಾವುದೋ ಕಾರಣ ನಿಮಿತ್ತ ಬಂದವ್ರು ನೋಡಿದ್ರು ಒಬ್ಬ ಹುಡುಗ ಕೂತ್ಕೊಂಡಿದ್ದಾನೆ, ಚಿಕ್ಕ ಹುಡುಗನ ತರ ಕಾಣಿಸ್ತಾನೆ. ಏನಪ್ಪ ಏನ್ ಕತೆ, ಯಾರು ನೋಡ್ಬೇಕಾಗಿತ್ತು ಅಂತ ಸುಧಾ ಪತ್ರಿಕೆ ಸಂಪಾದಕರು ಈ ಹುಡುಗನ್ನ ಅಂದ್ರೆ MSN ಅವ್ರನ್ನ ಕೇಳಿದ್ರಂತೆ, ಯಾರು ನೀನು ಅಂತ. ಇವರು ತಕ್ಷಣ ಎದ್ದು ನಿಂತ್ಕೊಂಡು, ಸ್ವಾಮಿ ನೀವೇ ಬರ್ಲಿಕ್ಕೆ ಹೇಳಿದ್ರು ನನಗೆ. ನಾನ್ ಬರ್ಲಿಕ್ಕೆ ಹೇಳಿದ್ದ ನನಗೆ ಯಾವಾಗ ಅಂತ ಕೇಳಿದ್ರಂತೆ. ಹೌದು, ನೀವೇ ಬರ್ಲಿಕ್ಕೆ ಹೇಳಿದ್ರಿ, ನನ್ನ ಹೆಸರು MS ನರಸಿಂಹಮೂರ್ತಿ ಅಂತ. ಸೇತುರಾಮ್ ಅವರಿಗೆ ಶಾಕ್ ಆಗೋಯ್ತು. MS ನರಸಿಂಹಮೂರ್ತಿ ಇಷ್ಟು ಚಿಕ್ಕ ಹುಡುಗನ, ಈ ಚಿಕ್ಕ ಹುಡುಗನ ಆರ್ಟಿಕಲ್ ನಾವೆಲ್ಲ ಪಬ್ಲಿಷ್ ಮಾಡ್ತಾ ಇದ್ವು ಅಂತ. ಅವರ ಲೆಕ್ಕದಲ್ಲಿಯೂ ಕೂಡ MSN ಅಂತಂದ್ರೆ MS ನರಸಿಂಹಮೂರ್ತಿ ಅಂದ್ರೆ ಬಹಳ ವಯಸ್ಸಾಗಿರುವಂತವ್ರು, ಅಥವಾ ಒಂದಷ್ಟು ವಯಸ್ಸಾಗಿದೆ, ಅಟ್ಲೀಸ್ಟ್ ಒಂದು 50-60 ವರ್ಷ ಆದ್ರೂ ಆಗಿರ್ಬೋದೇನೋ, ಈ ತರದ ಕಲ್ಪನೆ ಇತ್ತೇನೋ ಅವರಿಗೆ. ಆದ್ರೆ MSN ಅವರು ಅವರ ಪ್ರೌಢಶಾಲಾ ವಿದ್ಯಾರ್ಥಿ ಆಗಿದ್ದಾಗಲೇ ಅವರು ಲೇಖನದಲ್ಲಿ ಸಿದ್ಧಹಸ್ತರಾಗಿದ್ರು ಅನ್ನೋದು ಅವರ ಜೀವನದಲ್ಲಿ ನಮ್ಮ ತಿಳಿದು ಬರುತ್ತೆ. ಹೀಗೆ MSN ಅವರು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾವಾಗ ಬೇರೆ ಬೇರೆ ಊರುಗಳಲ್ಲಿ ಅವರಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದ್ರು, ಹೊಸಕೋಟೆ ತಾಲೂಕಲ್ಲಿ ಇದ್ರು, ಮಾಲೂರು ತಾಲೂಕಲ್ಲಿ ಇದ್ರು. MSN ಅವರು ಮೂಲತಃ ಮಾಲೂರಿನವರೇ. ಅಲ್ಲಿಂದ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರಿಂದ, ಬ್ಯಾಂಕ್ ಉದ್ಯೋಗಿ ಆಗಿದ್ರಿಂದ ಬೇರೆ ಬೇರೆ ಊರುಗಳು ಹೋಗ್ಬೇಕಾಗತ್ತೆ. ಹಾಗೆ ಇವರು ಹೋಗ್ತಾ ಇದ್ರು. ಒಂದ್ಸರಿ ಇವರು 2012ನೇ ಇಸ್ವಿ ಹೊತ್ತಿಗೆ ಕ್ಯಾಲಿಫೋರ್ನಿಯಾ ಹೋಗ್ತಾರೆ. ಬ್ಯಾಂಕ್ ಉದ್ಯೋಗಿ ಆಗಿಲ್ಲ, ಅಷ್ಟೊತ್ತಿಗೆ ರಿಟೈರ್ ಆಗಿದ್ರು ಅವರು.
ಕ್ಯಾಲಿಫೋರ್ನಿಯಾಗೆ ಹೋದಾಗ ಅಲ್ಲೊಂದು ಘಟನೆ ಆಗುತ್ತೆ. ಅದನ್ನು ಹೇಳಿಬಿಟ್ಟು ವಾಪಸ್ಸು ಮೊದಲು ಹೇಳಿದಂಥ ಘಟನೆಗೆ ಬರ್ತೀನಿ. 2012ನೇ ಹೊತ್ತಿಗೆ ಪ್ರವಾಸ ನಿಮಿತ್ತ ಕ್ಯಾಲಿಫೋರ್ನಿಯಾಗೆ ಹೋಗ್ತಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಸರಣಿ ಕಾರ್ಯಕ್ರಮಗಳಾಗತ್ತೆ, ಹಾಸ್ಯ ಕಾರ್ಯಕ್ರಮಗಳು, ಹಾಸ್ಯ ಉಪನ್ಯಾಸ ಕಾರ್ಯಕ್ರಮಗಳು. ಆ ಸಮಯದಲ್ಲಿ ಒಬ್ಬ ತರುಣ ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಇವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬಿಡ್ತಾರೆ. ಸರ್, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಗಿದೆ ಸರ್, ನಿಮ್ಮಿಂದ ನನ್ನ ಜೀವನಕ್ಕೆ ಹೊಸ ದಿಕ್ಕು ಸಿಕ್ಕಿದೆ ಅಂತೆಲ್ಲ ಹೇಳ್ತಾರೆ. ಇವರಿಗೆ ಆಶ್ಚರ್ಯ ಆಗುತ್ತೆ, ಈ ಹುಡುಗ ಯಾರು, ಇವನು ಈ ತರುಣ ಯಾರು, ಇವರಿಗೆ ಮುಖ ಪರಿಚಯವೂ ಇಲ್ಲ. ಕೊನೆಗೆ ಆ ಹುಡುಗನೇ ಹೇಳ್ಕೊತಾರಂತೆ, ಸರ್ ನಾನು ಮಾಲೂರ್ನವನು, ನೀವಾಗ ಮಾಲೂರಲ್ಲಿ ಬ್ಯಾಂಕಲ್ಲಿ ಇದ್ರಿ, ನಾನು ನಿಮ್ಮ ಹತ್ರ ಬ್ಯಾಂಕಿಗೆ ಬಂದ್ಬಿಟ್ಟು ಕೇಳಿದೆ, ನನ್ನ ಮಾರ್ಕ್ಸ್ ಕಾರ್ಡು ಮತ್ತು ಅಡ್ಮಿಷನ್ ಟಿಕೆಟ್ ಸಂಬಂಧಪಟ್ಟಂತ ಎಲ್ಲವನ್ನು ಕೂಡ ತಂದು ಡಾಕ್ಯುಮೆಂಟ್ ಅನ್ನು ತೋರಿಸಿದೆ. ನನಗೆ ಎಜುಕೇಶನ್ ಲೋನ್ ಬೇಕಾಗಿತ್ತು, ಆದರೆ ಎಜುಕೇಶನ್ ಲೋನ್ ಬೇಕಾದಂತ ಮೂಲ ದಾಖಲೆಗಳು ಯಾವ್ಯಾವುದೋ ಶ್ಯೂರಿಟಿ ಬೇಕಾಗತ್ತೆ, ಆ ಥರದ್ದೆಲ್ಲ ಇರುತ್ತಲ್ಲ, ಲೋನ್ ಸುಮ್ಮನೆ ಸಿಗಲ್ವಲ್ಲ, ಅಂಥ ದಾಖಲೆಗಳು ನನ್ನಲ್ಲಿ ಇರಲಿಲ್ಲ. ಆಗ ನೀವೇನು ಹೇಳಿದ್ರಿ, ನಾಳೆ ಬಾಪ ನೋಡ್ತೀನಿ ಅಂತ ಹೇಳಿದ್ರಿ. ನನ್ನ ಮಾರ್ಕ್ಸ್ ನೋಡಿಕೊಂಡು ನೀವು ನಾಳೆ ಬಾಪ ಅಂತ ಹೇಳಿದ್ರಿ. ನಾನು ಮತ್ತೆ ನಾಳೆ ಬಂದೆ, ಮಾರನೇ ದಿವಸ ಬಂದಾಗ ನಿನಗೆ ಲೋನ್ ಸಿಗತ್ತೆ ಹೋಗು ಅಂತ ಹೇಳಿ ಲೋನ್ ನನಗೆ ಗ್ರ್ಯಾಂಟ್ ಮಾಡಿದ್ರಿ. ನೀವು ಕೊಡಿಸಿರುವಂಥ ಲೋನಿಂದಾಗಿನೇ ನಾನು ಬೆಂಗಳೂರಲ್ಲಿ PES ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ. ಈಗ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದೀನಿ, ಒಂದು ಒಳ್ಳೆ ಕಂಪನಿಯಲ್ಲಿ ಇದ್ದೀನಿ, ಮತ್ತು ನನ್ನ ಜೀವನ ಚೆನ್ನಾಗಿಯೂ ಇದೆ. ನನ್ನ ಜೀವನ ಚೆನ್ನಾಗಿರೋದಕ್ಕೆ ಕಾರಣ ನೀವು ಸರ್ ಅಂತ ಆ ಹುಡುಗ ಹೇಳಿದಂತೆ. ಸಾಮಾನ್ಯವಾಗಿ ಬ್ಯಾಂಕ್ ಮ್ಯಾನೇಜರ್ಸ್ ಬರೀ ಬ್ಯಾಂಕಲ್ಲಿ ಸಾಲ ಕೊಟ್ಟ ನಂತರ ಅವ್ರು ಹಿಂದಿರುಗಿಸ್ತಾರ ಅನ್ನೋದನ್ನು ಮಾತ್ರ ನೋಡ್ತಾರೆ ಎಷ್ಟೋ ಸರಿ. ಇಂಥ ಮಾನವೀಯ ಘಟನೆಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು. ನಡೆಯಲ್ಲ ಅಂತ ಹೇಳಲ್ಲ, ತುಂಬಾ ಕಡಿಮೆ ಅಂತ ಹೇಳ್ಬೋದು. MSN ಅವರು ಆ ಹುಡುಗನಿಗೆ ಸಹಾಯ ಮಾಡಿದ್ರಲ್ಲ, ಯಾವ ಕಾರಣದಿಂದ? MSN ಅವರೇ ಅದನ್ನ ನೆನಪು ಮಾಡ್ಕೊಂಡು ಹೇಳಿದ್ದು, ನನಗೆ ಆ ಹುಡುಗನಲ್ಲಿರುವಂತ ವಿಶ್ವಾಸ ಕಾಣಿಸ್ತು ಮುಖದಲ್ಲಿ, ಜೊತೆಗೆ ಮಾರ್ಕ್ಸ್ ಕಾಣಿಸ್ತಾ ಇತ್ತು ಮಾರ್ಕ್ಸ್ ಕಾರ್ಡಲ್ಲಿ. ಇದೆರಡು ಸಾಕಲ್ಲ ಲೋನ್ ಕೊಡ್ಲಿಕ್ಕೆ? ಹೌದು, ಸಣ್ಣ ಅಡೆತಡೆ ಇತ್ತು. ನನಗನ್ನಿಸ್ತು ಈ ಹುಡುಗನಿಗೆ ಸಹಾಯ ಮಾಡಿದ್ರೆ ಖಂಡಿತವಾಗಿನೂ ಈತ ಮುಂದೊಂದು ದಿವಸ ದೇಶಕ್ಕೆ ಒಳ್ಳೆ ಹೆಸರು ತರುವಂತವನು ಆಗ್ಬೋದು ಅಂತ ಅನಿಸ್ಬಿಡ್ತು ಅಂತ ಹೇಳಿದ್ರು. ಹೀಗೆ ಒಬ್ಬ ಹುಡುಗನಿಗೆ ಸಹಾಯ ಮಾಡಿದ್ರಲ್ಲ, ಅವನೇ ಆಂಜನೇಯ ರೆಡ್ಡಿ ಅಂತ ಮಾಲೂರ್ನವನು. ಇವತ್ತಿಗೂ MSN ಅವರು ನೆನಪು ಮಾಡ್ಕೋತಾರೆ. MSN ಅವರು ಕೂಡ ಅಂತ ಹಲವರಿಗೆ ಸಹಾಯ ಮಾಡಿದಂತ ಉದಾಹರಣೆಗಳನ್ನ ಅವರು ಬಿಚ್ಚಿಡ್ತಾ ಹೋಗ್ತಾರೆ, ನನ್ನ ಜೀವನದಲ್ಲಿ ಇಂಥದ್ದೆಲ್ಲ ಆಯ್ತು ಅಂತ. ಹೀಗೆ MSN ಅವರ ಜೀವನ ಇದೆಯಲ್ಲ, ಅದು ಖಂಡಿತವಾಗಿಯೂ ಬಹಳ ಬಹಳ ವಿಶೇಷವಾದಂತ ಜೀವನ. ನಾನು ಇನ್ನೊಂದು ಘಟನೆ ಹೇಳಿಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾನು MSN ಅವ್ರ ಮನೆಗೆ ಹಲವು ಸಾರಿ ಹೋಗಿದ್ದೀನಿ. ಈ ವರ್ಷ ಅಲ್ಲ, ಹಿಂದಿನ ವರ್ಷದ ಜೂನ್ 1ನೇ ತಾರೀಕು ನಾನು ಅವ್ರ ಮನೆಗೆ ಹೋಗುವಂತ ಅವಕಾಶ ಇತ್ತು. ಬೆಳಿಗ್ಗೆನೆ ಹೋಗಿದ್ದೆ. ಬನ್ನಿ ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ ಅವತ್ತು ಯಾವ ಕಾರಣಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಬೆಳಿಗ್ಗೆ ಹೋದವನು, ಬೆಳಿಗ್ಗೆ ಟೀ ಕಾಫಿ ಆಯ್ತು. ಆನಂತರ ಮನೆಯವರಿಗೆ ಹೇಳಿದ್ರು, ತಿಮ್ಮಣ್ಣ ಭಟ್ರು ಬಂದಿದ್ದಾರೆ, ಇವತ್ತು ಮಧ್ಯಾಹ್ನ ಊಟಕ್ಕೆ ಇರ್ತಾರೆ ಅಂತ ಅವರೇ ಹೇಳ್ಬಿಟ್ರು. ಅವ್ರು ಹೇಳಿದ್ರೆ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗಿಲ್ಲ. ಮಧ್ಯಾಹ್ನ ಊಟವೂ ಆಯ್ತು, ಸಾಯಂಕಾಲ ತನಕ ಅವ್ರ ಮನೇಲಿದ್ದೆ. ಇಡೀ ದಿವಸ ಅವ್ರ ಮನೆಯಲ್ಲಿ ಮಾತಾಡ್ತಾ ಇದ್ವಿ ಬೇರೆ ಒಂದು ಪ್ರಾಜೆಕ್ಟಿಗೋಸ್ಕರ. ಆನಂತರ ಎದ್ದು ಹೊರಗಡೆ ಬಂದಾಗ ಒಂದು ಸಣ್ಣ ಘಟನೆ ನಡೀತು, ಅದನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ. ನಾನೇ ಅವತ್ತು ಅವ್ರ ಮನೆಗೆ ಹೋಗುವಾಗ ಲೇಸ್ ಕಟ್ತಾರಲ್ಲ, ಸ್ಪೋರ್ಟ್ಸ್ ಶೂ ಇರುತ್ತಲ್ಲ, ಆ ಥರದ ಶೂ ಹಾಕೊಂಡು ಹೋಗಿದ್ದೆ. ಶೂ ಅನ್ನು ಮನೆ ಹೊರಗಡೆ ಬಿಚ್ಚಿಟ್ಟಿದ್ದೆ. ಶೂ ಹಾಕೊಂಡು ವಾಪಸ್ ಹೊರಡುವಾಗ ಶೂ ಹಾಕೊಂಡ್ ಬರ್ಬೇಕಲ್ಲ, ಹಾಗೆ ಶೂ ಹಾಕೋಣ ಅಂತ ಹೇಳಿ ನಾನು ಸಾಕ್ಸ್ ಹಾಕೊಂಡೆ. ಆನಂತರ ಶೂ ಹಾಕೊಳ್ಳಿಕ್ಕೆ ಅಂತ ಲೇಸನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇದ್ದೆ. ಸಾಮಾನ್ಯ ನಾವೆಲ್ಲ ಏನ್ ಮಾಡ್ತೀವಿ, ಓ ಶೂ ಹಾಕೋತಾ ಇದ್ರಾ, ಕೂತ್ಕೊಂಡು ಶೂ ಹಾಕೊಳ್ಳಿ ಅಂತ ಒಂದು ಚೇರ್ ಅನ್ನು ಅಥವಾ ಒಂದು ಸ್ಟೂಲ್ ಅನ್ನು ಕೊಡ್ತೀವಿ, ಅಥವಾ ಅಲ್ಲೇ ಒಂದೇನು ಕಟ್ಟೆ ಗಿಟ್ಟೆ ಇದ್ರೆ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಸಾಮಾನ್ಯ ಏನೂ ಇಲ್ಲಪ್ಪ, ಒಂದೊಂದು ಚೇರ್ ತಗೊಳ್ಳಿ ಅಂತ ಚೇರ್ ತಗೊಂಡೋಗಿ ಇಡ್ತೀವಿ, ಅಥವಾ ಒಂದು ಸ್ಟೂಲ್ ಆದ್ರೂ ತಗೊಂಡೋಗಿ ಕೊಡ್ತೀವಿ ಅಲ್ವಾ? MSN ಅವರು ಕೇಳೇ ಇಲ್ಲ, ನನಗೆ ಶೂ ಹಾಕೊಳ್ಳೋ ಹೊತ್ತಿಗೆ ಸ್ಟೂಲ್ ಬೇಕಾ ಚೇರ್ ಬೇಕಾ ಅಂತ ಕೇಳೇ ಇಲ್ಲ. ನಾನು ಹೀಗೆ ಶೂ ಹಾಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಅಷ್ಟೊತ್ತಿಗೆ ಒಂದು ಸ್ಟೂಲ್ ಇತ್ತು ನನ್ನ ಪಕ್ಕ. ಅಂದ್ರೆ MSN ಅವರು ಒಳಗಡೆ ಹೋಗ್ಬಿಟ್ಟು ಅವರೇ ಒಂದು ಸ್ಟೂಲ್ ಅಂತಂದು ಇಟ್ಬಿಟ್ಟು, ಯಾಕೆ ನಿಂತ್ಕೊಂಡು ಹಾಕೋತಾ ಇದ್ರಿ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ಹಾಕೊಳ್ಳಿ ಅಂತಂದ್ರು. ಕಲ್ಪನೆ ಮಾಡ್ಕೊಳ್ಳಿ, ಅಷ್ಟು ದೊಡ್ಡ ವ್ಯಕ್ತಿ ಬಹುಶಃ ನನ್ನನ್ನು ಕೇಳೋ ಅಗತ್ಯ ಇರಲಿಲ್ಲ, ಮತ್ತು ನಾನು ಅಪೇಕ್ಷೆ ಪಟ್ಟೇ ಇರಲಿಲ್ಲ. ಸ್ಟೂಲ್ ಬೇಕು, ಕೂತ್ಕೊಂಡು ಹಾಕೋಬೇಕು. ನನಗೆ ಅಫ್ಕೋರ್ಸ್ ನನಗೆ ಅಷ್ಟ್ರ ಮಟ್ಟಿಗೆ ಬ್ಯಾಲೆನ್ಸ್ ಮಾಡುವಂತ ಅಭ್ಯಾಸ ಇತ್ತು ಅಲ್ಲಿ. ನಾನು ನಿಂತ್ಕೊಂಡು ಶೂ ಹಾಕೋತಾ ಇದ್ದೆ, ಅದು ನನಗೆ ಅಭ್ಯಾಸವೂ ಇತ್ತು. ಆದ್ರೆ MSN ಅವರು ಆ ಸಮಯವನ್ನ ನೋಡ್ಕೊಂಡು ಅವರೇ ಒಳಗಡೆ ಒಂದು ಸ್ಟೂಲ್ ತಂದಿಟ್ರಲ್ಲ, ಕೂತ್ಕೊಂಡು ಹಾಕೊಳ್ಳಿ ಅಂತ ಹೇಳಿದ್ರಲ್ಲ,
ಎಂತ ವಿಶಾಲವಾದಂತ ಹೃದಯ ಇರ್ಬೋದಲ್ವಾ. ಬಹುಶಃ MS ಅನ್ನೋರ್ನ ಕಂಡ್ರೆ ಯಾಕೆ ಇಷ್ಟ ಆಗತ್ತೆ ತುಂಬಾ ಜನರಿಗೆ ಅಂದ್ರೆ ಇದೇ ಕಾರಣಕ್ಕೋಸ್ಕರನೇ. ಇಂಥ ಹಲವು ಸಂಗತಿಗಳನ್ನ ತಮ್ಮೊಂದಿಗೆ ಹಂಚ್ಕೋಬೇಕು. ಇವತ್ತು ಕೆಲವನ್ನ ಹೇಳ್ಕೊಂಡಿದ್ದೀನಿ. ಮುಂದಿನ ವಾರವೂ ಕೂಡ ಒಂದಷ್ಟು ಸಂಗತಿಗಳನ್ನ ಹೇಳಬೇಕು ಅಂತ ಆಸೆ ನನಗಿದೆ. ಜೊತೆಗೆ ಆರಂಭದಲ್ಲಿ ಮತ್ತು ಈ ಕೊನೆಯಲ್ಲೂ ಕೂಡ ಒಂದು ವಿಷಯವನ್ನು ಹೇಳ್ಕೊಂಡೆ, ಒಂದು ಪ್ರಾಜೆಕ್ಟ್ ಅಂತ. ಆ ಪ್ರಾಜೆಕ್ಟ್ ಏನು ಅಂತ ಕೂಡ ನಿಮ್ಮೊಂದಿಗೆ ರಿವೀಲ್ ಮಾಡ್ತೀನಿ ಮುಂದಿನ ವಾರದಲ್ಲಿ. ಈಗ ಸಮಯ ಆಗಿರೋದ್ರಿಂದ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಾರ ಮತ್ತೆ ಭೇಟಿ ಆಗೋಣ. ನಮಸ್ಕಾರ. ಇನ್ನೇನಾದ್ರೂ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಬೇಕು